ಪರಪ್ಪನ ಅಗ್ರಹಾರ ರೆಸಾರ್ಟ್ನಲ್ಲಿ ಅಪೂರ್ವ ಸಂಗಮ. ಬೇಗ ಬನ್ನಿ ಬಸ್ಸು, ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಯಾವುದೋ ಬಿಟ್ಟಿದ್ದು ಕುಡಿದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತವ್ನೆ. ನಾನ್ಸೆನ್ಸ್ಫುಲ್ಲು. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ಹಲೋ 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 ಸರ್, ನಾನು ನಾಗೇಂದ್ರ ಮಾತಾಡ್ತಾ ಇದ್ದೀನಿ, ಪರಪ್ ನಗರದ ರೆಸಾರ್ಟ್ಸಿಂದ. ಹಲೋ, ಜೈಲು ಯಾವಾಗ ನಿಂಗೆ ರೆಸಾರ್ಟ್ ಆಯಿತು? ಸರ್, ಇದು ನಿಮ್ಮ ಆಡಳಿತ ಅಲ್ವೋ ಸರ್? ನಮ್ಮಂಥವ್ರಿಗೆ ಜೈಲುಗಳೆಲ್ಲ ರೆಸಾರ್ಟೇ ಸರ್. ಹ್ಞೂ ಸರಿ ಸರಿ. ಇವಾಗ ಫೋನ್ ಮಾಡಿದ್ದು ಯಾಕೆ? ಅದೇ ನ್ಯೂಸ್ ನೋಡಿದೆ, ನೀವು ಇಲ್ಲಿಗೆ ಬರ್ತೀರಾ ಅಂತ ಗೊತ್ತಾಯ್ತು. ಅದೇ ಖುಷಿಯಲ್ಲಿ ನಿಮಗೆ ಫೋನ್ ಮಾಡಿದೆ ಸರ್. ಬೇಗ ಬಂದ್ಬಿಡಿ ಸರ್, ನನಗೆ ಇಲ್ಲೊಬ್ಬನೇ ಇರೋಕ್ಕೆ ಬೇಜಾರು. ಏಯ್ ಸುಮಾರು ಕೂತ್ಗಳೇ ಅಲ್ಲಿ. ನಂದಿವಾಗ FIR ಆಗದೆ, ತನಿಖೆ ಎಲ್ಲ ಮುಗಿದ ಮೇಲೆ ನಾನು ಅಲ್ಲಿಗೆ ಬರೋದು. ಮತ್ತೆ ನಂದು FIR ಆಗಿತ್ತು. ಊರಿಗಿಂತ ಮುಂಚೆ ರಾಜೀನಾಮೆ ಇಸ್ಕೊಂಡು ಜೈಲಿಗೆ ಕಳಿಸ್ಬಿಡ್ರಿ. ನನಗೊಂದೇ ನಿಮಗೊಂದೇನಾ? ಏಯ್ ಸುಮ್ಮನೆ ಇರ್ತೀಯಾ ಇಲ್ವಾ? ಕೋಪ ಮಾಡ್ಕೊಂಬಿಡಿ ಸರ್, ನೀವು ಆರಾಮಾಗಿ ಬನ್ನಿ, ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡೋಣ. ನಾಗ, ಫಯಾಜು, ಕೆಂಪ ಎಲ್ಲ ನಿಮ್ಮ ಅಭಿಮಾನಿಗಳಿದ್ದಾರೆ ಇಲ್ಲಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸರಿ ಸರಿ, ನಾನು ಬಂದಾಗ ನಂಗಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಆಯ್ತಾ? ಇವಾಗ ಫೋನ್ ಇಡು. ಬೇಗ ಬನ್ನಿ ಬಸ್ಸು, ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಯಾವುದೋ ಬಿಟ್ಟಿದ್ದು ಕುಡಿದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತವ್ನೆ. ನಾನ್ಸೆನ್ಸ್ಫುಲ್ಲು.